ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಉತ್ತರಾಖಂಡ ಹಿಮಾಚಲ ಪ್ರದೇಶದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ರಣರಕ್ಕಸ ಪ್ರವಾಹಕ್ಕೆ ಜನರ ಬದುಕೆ ಮುಳುಗಡೆಯಾಗಿದೆ. ವರುಣಾರ್ಭಟದ ರಣಭೀಕರ ದೃಶ್ಯಗಳು ಬೆಚ್ಚಿ ಬೀಳಿಸ್ತಾ ಇವೆ. ಈ ಸ್ಟೋರಿ ನೋಡಿ. ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ವರುಣನ ಆರ್ಭಟಕ್ಕೆ ಉತ್ತರ ಭಾರತ ಅಕ್ಷರಶಃ ನಲುಗಿ ಹೋಗಿದೆ. ಜಲಪ್ರಳಯಕ್ಕೆ ಜನಜೀವನ ಅಲ್ಲೋಲಕಲ್ಲೋಲವಾಗಿದೆ. ರಣಭೀಕರ ಪ್ರವಾಹಕ್ಕೆ ರುದ್ರಪ್ರಯಾಗ್ ಬೆಚ್ಚಿ ಬಿದ್ದಿದೆ. ರುದ್ರಪ್ರಯಾಗ್ನಲ್ಲಿ ವರುಣನ ರೌದ್ರಾವತಾರ. ಮಹಾಮಳೆಗೆ ಸಾಲು ಸಾಲು ಅವಾಂತರ. ನೀರಿನ ಭೋರ್ಗರೆತಕ್ಕೆ ಮುಳುಗಿರೋ ಕಟ್ಟಡಗಳು. ಪ್ರವಾಹದ ಆರ್ಭಟಕ್ಕೆ ಎಲ್ಲವೂ ಜಲಸಮಾಧಿ. ಉತ್ತರಾಖಂಡದಲ್ಲಿ ಮಳೆ ಮರಣ ಶಾಸನ ಬರೆಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿವೆ. ಅದರಲ್ಲೂ ರುದ್ರಪ್ರಯಾಗ್ನಲ್ಲಿ ಪ್ರವಾಹ ರಣಕೇಕೆ ಹಾಕುತ್ತಿದೆ. ಮಹಾಮಳೆಗೆ ಅಲಕನಂದಾ ನದಿ ಉಕ್ಕಿ ಹರಿಯುತ್ತಿದ್ದು ಪ್ರವಾಹ ಸೃಷ್ಟಿಯಾಗಿದೆ. ರುದ್ರಪ್ರಯಾಗ್ನಲ್ಲಿರೋ ಹಲವು ದೇಗುಲಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ. ಅಲಕನಂದಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ರುದ್ರಪ್ರಯಾಗ್ನಲ್ಲಿದ್ದ ಬೃಹತ್ ಶಿವನ ವಿಗ್ರಹ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮುಳುಗಿದ ಬದುಕು. ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಮೇಘಸ್ಫೋಟದ ಭೀತಿ ಎದುರಾಗಿದೆ. ಮಂಡಿಯಲ್ಲಿ ಬಿಯಾಸ್ ನದಿ ಉಕ್ಕಿ ಹರಿದು ಜನರ ಬದುಕೆ ಬರ್ಬಾದಾಗಿದೆ. ಮಧ್ಯಪ್ರದೇಶದಲ್ಲಿ ಮಹಾಮಳೆ ಅಬ್ಬರ. ಮಧ್ಯಪ್ರದೇಶದಲ್ಲೂ ಮಳೆ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಗ್ವಾಲಿಯರ್, ಚಂಬಲ್, ರೇವಾ ಮತ್ತು ಸಾಗರ್ ಜಿಲ್ಲೆಗಳು ಮಳೆ ಆರ್ಭಟಕ್ಕೆ ನಲುಗಿ ಹೋಗಿವೆ. ವರುಣಾರ್ಭಟಕ್ಕೆ ಉತ್ತರ ಭಾರತ ಬೆಚ್ಚಿ ಬಿದ್ದಿದೆ. ನದಿಗಳು ರಣಭೀಕರ ಪ್ರವಾಹ ತಲ್ಲಣ ಸೃಷ್ಟಿಸಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಉತ್ತರಾಖಂಡ ಹಿಮಾಚಲ ಪ್ರದೇಶದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ರಣರಕ್ಕಸ ಪ್ರವಾಹಕ್ಕೆ ಜನರ ಬದುಕೆ ಮುಳುಗಡೆಯಾಗಿದೆ. ವರುಣಾರ್ಭಟದ ರಣಭೀಕರ ದೃಶ್ಯಗಳು ಬೆಚ್ಚಿ ಬೀಳಿಸ್ತಾ ಇವೆ. ಈ ಸ್ಟೋರಿ ನೋಡಿ. ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ವರುಣನ ಆರ್ಭಟಕ್ಕೆ ಉತ್ತರ ಭಾರತ ಅಕ್ಷರಶಃ ನಲುಗಿ ಹೋಗಿದೆ. ಜಲಪ್ರಳಯಕ್ಕೆ ಜನಜೀವನ ಅಲ್ಲೋಲಕಲ್ಲೋಲವಾಗಿದೆ. ರಣಭೀಕರ ಪ್ರವಾಹಕ್ಕೆ ರುದ್ರಪ್ರಯಾಗ್ ಬೆಚ್ಚಿ ಬಿದ್ದಿದೆ. ರುದ್ರಪ್ರಯಾಗ್ನಲ್ಲಿ ವರುಣನ ರೌದ್ರಾವತಾರ. ಮಹಾಮಳೆಗೆ ಸಾಲು ಸಾಲು ಅವಾಂತರ. ನೀರಿನ ಭೋರ್ಗರೆತಕ್ಕೆ ಮುಳುಗಿರೋ ಕಟ್ಟಡಗಳು. ಪ್ರವಾಹದ ಆರ್ಭಟಕ್ಕೆ ಎಲ್ಲವೂ ಜಲಸಮಾಧಿ. ಉತ್ತರಾಖಂಡದಲ್ಲಿ ಮಳೆ ಮರಣ ಶಾಸನ ಬರೆಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿವೆ. ಅದರಲ್ಲೂ ರುದ್ರಪ್ರಯಾಗ್ನಲ್ಲಿ ಪ್ರವಾಹ ರಣಕೇಕೆ ಹಾಕುತ್ತಿದೆ. ಮಳೆಗೆ ಅಲಕನಂದಾ ನದಿ ಉಕ್ಕಿ ಹರಿಯುತ್ತಿದ್ದು ಪ್ರವಾಹ ಸೃಷ್ಟಿಯಾಗಿದೆ. ರುದ್ರಪ್ರಯಾಗ್ನಲ್ಲಿರೋ ಹಲವು ದೇಗುಲಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ. ಅಲಕನಂದಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ರುದ್ರಪ್ರಯಾಗ್ನಲ್ಲಿದ್ದ ಬೃಹತ್ ಶಿವನ ವಿಗ್ರಹ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮುಳುಗಿದ ಬದುಕು.
ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಮೇಘಸ್ಫೋಟದ ಭೀತಿ ಎದುರಾಗಿದೆ. ಮಂಡಿಯಲ್ಲಿ ಬಿಯಾಸ್ ನದಿ ಉಕ್ಕಿ ಹರಿದು ಜನರ ಬದುಕೆ ಬರ್ಬಾದಾಗಿದೆ. ಮಧ್ಯಪ್ರದೇಶದಲ್ಲಿ ಮಹಾಮಳೆ ಅಬ್ಬರ. ಮಧ್ಯಪ್ರದೇಶದಲ್ಲೂ ಮಳೆ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಗ್ವಾಲಿಯರ್, ಚಂಬಲ್, ರೇವಾ ಮತ್ತು ಸಾಗರ್ ಜಿಲ್ಲೆಗಳು ಮಳೆ ಆರ್ಭಟಕ್ಕೆ ನಲುಗಿ ಹೋಗಿವೆ. ವರುಣಾರ್ಭಟಕ್ಕೆ ಉತ್ತರ ಭಾರತ ಬೆಚ್ಚಿಬಿದ್ದಿದೆ. ನದಿಗಳು ರಣಭೀಕರ ಪ್ರವಾಹ ತಲ್ಲಣ ಸೃಷ್ಟಿಸಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಉತ್ತರಾಖಂಡ, ಹಿಮಾಚಲ ಪ್ರದೇಶದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ರಣರಕ್ಕಸ ಪ್ರವಾಹಕ್ಕೆ ಜನರ ಬದುಕೆ ಮುಳುಗಡೆಯಾಗಿದೆ. ವರುಣಾರ್ಭಟದ ರಣಭೀಕರ ದೃಶ್ಯಗಳು ಬೆಚ್ಚಿ ಬೀಳಿಸ್ತಾ ಇವೆ. ಈ ಸ್ಟೋರಿ ನೋಡಿ. ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ವರುಣನ ಆರ್ಭಟಕ್ಕೆ ಉತ್ತರ ಭಾರತ ಅಕ್ಷರಶಃ ನಲುಗಿ ಹೋಗಿದೆ. ಜಲಪ್ರಳಯಕ್ಕೆ ಜನಜೀವನ ಅಲ್ಲೋಲಕಲ್ಲೋಲವಾಗಿದೆ. ರಣಭೀಕರ ಪ್ರವಾಹಕ್ಕೆ ರುದ್ರಪ್ರಯಾಗ್ ಬೆಚ್ಚಿಬಿದ್ದಿದೆ. ರುದ್ರಪ್ರಯಾಗ್ನಲ್ಲಿ ವರುಣನ ರೌದ್ರಾವತಾರ. ಮಹಾಮಳೆಗೆ ಸಾಲು ಸಾಲು ಅವಾಂತರ. ನೀರಿನ ಭೋರ್ಗರೆತಕ್ಕೆ ಮುಳುಗಿರೋ ಕಟ್ಟಡಗಳು. ಪ್ರವಾಹದ ಆರ್ಭಟಕ್ಕೆ ಎಲ್ಲವೂ ಜಲಸಮಾಧಿ. ಉತ್ತರಾಖಂಡದಲ್ಲಿ ಮಳೆ ಮರಣ ಶಾಸನ ಬರೆಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿವೆ. ಅದರಲ್ಲೂ ರುದ್ರಪ್ರಯಾಗ್ನಲ್ಲಿ ಪ್ರವಾಹ ರಣಕೇಕೆ ಹಾಕುತ್ತಿದೆ. ಮಳೆಗೆ ಅಲಕನಂದಾ ನದಿ ಉಕ್ಕಿ ಹರಿಯುತ್ತಿದ್ದು ಪ್ರವಾಹ ಸೃಷ್ಟಿಯಾಗಿದೆ. ರುದ್ರಪ್ರಯಾಗ್ನಲ್ಲಿರೋ ಹಲವು ದೇಗುಲಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ. ಅಲಕನಂದಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ರುದ್ರಪ್ರಯಾಗ್ನಲ್ಲಿದ್ದ ಬೃಹತ್ ಶಿವನ ವಿಗ್ರಹ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮುಳುಗಿದ ಬದುಕು. ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಮೇಘಸ್ಫೋಟದ ಭೀತಿ ಎದುರಾಗಿದೆ. ಮಂಡಿಯಲ್ಲಿ ಬಿಯಾಸ್ ನದಿ ಉಕ್ಕಿ ಹರಿದು ಜನರ ಬದುಕೆ ಬರ್ಬಾದಾಗಿದೆ. ಮಧ್ಯಪ್ರದೇಶದಲ್ಲಿ ಮಹಾಮಳೆ ಅಬ್ಬರ. ಮಧ್ಯಪ್ರದೇಶದಲ್ಲೂ ಮಳೆ ಅಬ್ಬರ.